ಶಿವಾನಂದ್ ಸ್ನೇಹಿತರು ಕೂಡ ಈ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಸ್ನೇಹಿತರಾದ ಮಾಧವ್ ಹೇಳಿದ್ದು ಹೀಗೆ. ನಾ ಹಲವು ವರ್ಷದಿಂದ ನೋಡ್ತಾ ಇದ್ದೇನೆ ಇವ್ರು ಯಾವುದು ಏನಿಲ್ಲ ಜಮ್ಸ್ ಫಿಡ್ ಎಲ್ಲ ಬಿಟ್ಬಿಟ್ಟಾರೆ. ಇವ್ರಿಗೆ BP ಶುಗರ್ ಇತ್ತು ಎಲ್ಲ ಬಿಟ್ಟ ಬರೀ ಹಸಿ ತರಕಾರಿ ತೊಗೊಂಡು ಮ್ಯಾಗ ಜೀವನ ಮಾಡತ್ತಾರೆ. ಎಲ್ಲ BP ಶುಗರ್ ಎಲ್ಲ ಹೋಗ್ಬಿಟ್ಟದ. ಅಂದ್ರೆ ಇವತ್ತಿನ ಲೈಫ್ ಸ್ಟೈಲಿಗೆ ನಾವು ಒಗ್ಗಿಬಿಟ್ಟೇವಿ. BP ಶುಗರ್ ಬರೋದು ಅದಕ್ಕೆ. ಇವ್ರು ಹೆಂಗೆ ಬದುಕತ್ತಾರ, ಸೂರ್ಯ ಉದಯದಿಂದ ಸೂರ್ಯ ಅಸ್ತಮಟ್ಟ ಪ್ರಾಕೃತಿಕ ಮೂಲವಾಗಿ ಏನು ಸಿಗ್ತಾವೆ ಅದನ್ನಷ್ಟೇ ತೊಗೊಳ್ತಾ ಇದ್ದಾರೆ. ಸೂರ್ಯ ಅಸ್ತಾದ್ಮ್ಯಾಗ ಏನೂ ತೊಗೊಳ್ಳೋದಿಲ್ಲ ಅವ್ರು. ಅಂದ್ರೆ ಪ್ರಾಣಿ ಪಕ್ಷಿಗಳು ಹೆಂಗೆ ಬದುಕ್ತಾವೆ ಅಂದ್ರೆ ಅವ್ಕೆ ಯಾಕೆ BP ಶುಗರ್ ಇಲ್ಲ ಅಂದ್ರೆ ಸೂರ್ಯ ಉದಯದಿಂದ ಸೂರ್ಯ ಅಸ್ತಮಟ್ಟ ಎಲ್ಲನೂ ತಿಂತಾವು. ನಮ್ಮಂಗೆ ಡಿವೈಡೆಂಟ್ ಇಲ್ಲ ಏನು ಬೇಕು ಎಲ್ಲ ತೊಗೊತಾವೆ. ಸೂರ್ಯ ಅಸ್ತಾದ್ಮ್ಯಾಗ ಏನೂ ತೊಗೊಳ್ಳೋದಿಲ್ಲ. ನಾವು ಸೂರ್ಯ ಅಸ್ತಾದ್ಮ್ಯಾಗ ನಮ್ಮದು ಜೀವನ ಸ್ಟಾರ್ಟ್ ಆಗ್ತದೆ. ಲೈಫ್ ಸ್ಟೈಲ್ ಗೊತ್ತದ ನಿಮ್ಗೆ. ನಾವು ಡ್ರಿಂಕ್ಸ್ ಮಾಡ್ತೇವೆ ಎಲ್ಲ ಮಾಡ್ತೇವೆ. ಆ ಬ್ಯಾಡ್ ಹ್ಯಾಬಿಟಿಂದ ಮನುಷ್ಯನ ಜನ್ಮ ಇಷ್ಟು ಸಮಸ್ಯೆ ಆಗದ. ಮತ್ತೇನಿಲ್ಲ, ನಾವು ಸೂರ್ಯ ಉದಯ ಸೂರ್ಯ ಅಸ್ತದೊಳಗೆ ಏನು ಅನ್ನೋದನ್ನು ನಾವು ಪ್ರಾಕೃತಿಕವಾಗಿ ಏನು ದೊರೀತದಲ್ಲ ಅದನ್ನ ತೊಗೊಂಡ್ರೆ ಮನುಷ್ಯ ಹೆಲ್ತಿ ಇರ್ಬೋದು ಅಂತ ಇವ್ರನ್ನ ನೋಡಿ ನಾವು ಕಲಿಬೋದು. ಒಟ್ಟಿನಲ್ಲಿ ಕಠಿಣ ತಪಸ್ಸಿನಂತೆ ಕಳೆದ 5 ವರ್ಷಗಳಿಂದ ವಿಭಿನ್ನ ಆಹಾರ ಪದ್ಧತಿ ಅಳವಡಿಸಿಕೊಂಡಿರುವ ಶಿವಾನಂದ್ ಜೀವನದಲ್ಲಿ ಹೊಸ ಬದಲಾವಣೆ ಆರಂಭವಾಗಿದೆ. ಬೇಯಿಸಿದ ಆಹಾರವನ್ನು ಸಂಪೂರ್ಣವಾಗಿ ತ್ಯಜಿಸುವ ಮೂಲಕ ಉಲ್ಲಾಸದ ಜೀವನ ನಡೆಸುತ್ತಿದ್ದಾರೆ. ಇದರೊಂದಿಗೆ ರೋಗದಿಂದ ಮುಕ್ತರಾಗಲು ಹಸಿ ತರಕಾರಿಗಳೇ ರಾಮಬಾಣ ಎನ್ನುತ್ತಿದ್ದಾರೆ.